ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲಿನಂತಾಗಿರೋದು ಎಲ್ರಿಗೂ ಗೊತ್ತಿರೋದೆ. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗಲ್ಲ. ನಾಯಕತ್ವದ ಮಾತಿಗೆ ಬೆಲೆ ಇಲ್ಲ. ಬಣ ರಾಜಕೀಯದಿಂದಾಗಿ ಬಿಜೆಪಿಯಲ್ಲಿ ಯಾವುದೂ ಸರಿಯಿಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾ ಇದೆ. ಬಿಜೆಪಿಯಲ್ಲಿನ ಒಳ ಜಗಳವನ್ನ ಕಾಂಗ್ರೆಸ್ ನಾಯಕರು ಬ್ರಹ್ಮಾಸ್ತ್ರ ಮಾಡಿಕೊಂಡಿದ್ದಾರೆ. ಸದ್ಯದ ಬೆಳವಣಿಗೆ ನೋಡಿದ್ರೆ ರಾಜ್ಯದಲ್ಲಿ ವಿರೋಧ ಪಕ್ಷ ಇದೆಯಾ ಇಲ್ವಾ ಅನ್ನೋ ಅನುಮಾನ ಕಾಡುವಂತೆ ಮಾಡ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ವಿರುದ್ಧ ಒಂದೇ ಒಂದು ಸಮರ್ಥ ಹೋರಾಟ ನಡೆದಿಲ್ಲ. ಕಾಂಗ್ರೆಸ್ನ ಹಗರಣಗಳನ್ನ ಜನರ ಮುಂದಿಡೋ ಕೆಲಸ ಮಾಡ್ತಿಲ್ಲ. ಜನರ ಮಧ್ಯೆ ಬಿಜೆಪಿಯಲ್ಲಿದ್ದವರೇ ತಮ್ಮವರ ವಿರುದ್ಧ ಆರೋಪ ಮಾಡ್ತಿದ್ದಾರೆ. ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅನ್ನೋ ಬಾಂಬ್ ಸಹ ಹಾಕ್ತಿದ್ದಾರೆ. ಹೀಗಾಗಿ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ದಿನೇ ದಿನೇ ಮಂಕಾಗ್ತಾ ಇದೆಯಾ ಅನ್ನೋ ಅನುಮಾನ ಮೂಡಿಸಿತ್ತು. ಇದರ ಬೆನ್ನಲ್ಲೇ ಈಗ ದಿಲ್ಲಿ ನಾಯಕರು ಮೇಜರ್ ಸರ್ಜರಿಗೆ ಕೈ ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ರಾಜ್ಯ ನಾಯಕರ ತಲೆದಂಡಕ್ಕಿಂತ ದಿಲ್ಲಿಯಲ್ಲೇ ದೊಡ್ಡ ನಾಯಕನನ್ನ ರಾಜ್ಯಕ್ಕೆ ತಂದು ಬಿಡಲಿದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಆತ್ಮೀಯರೇ, ರಾಜ್ಯ ವಿಧಾನ ಪರಿಷತ್ ಚುನಾವಣೆಯಲ್ಲಿನ ಅಡ್ಡ ಮತದಾನದ ಬಳಿಕ ಬಿಜೆಪಿಯ ಪ್ರಮುಖ ನಾಯಕರನ್ನ ವಜಾಗೊಳಿಸಲಾಗುತ್ತೆ ಅನ್ನೋ ಸುದ್ದಿ ಹಬ್ಬಿತ್ತು. ಆದ್ರೆ ಈಗಿನ ಬೆಳವಣಿಗೆ ನೋಡಿದ್ರೆ ಆ ಸುದ್ದಿ ಸದ್ಯ ನೇಪಥ್ಯಕ್ಕೆ ಸರಿದಾಗಿದೆ. ಹಲವು ಕಾರಣಗಳಿಂದ ಸದ್ಯ ಈ ವಿಚಾರದ ಬಗ್ಗೆ ತಲೆ ಕೆಡಿಸಿಕೊಳ್ಳದಿರಲು ದಿಲ್ಲಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ಅಲ್ಲದೆ ಮುಂದಿನ ವಿಧಾನಸಭಾ ಚುನಾವಣೆ ಸಮಯದಲ್ಲಿ ಕಠಿಣ ಕ್ರಮ ಕೈಗೊಳ್ಳುವ ನಿರ್ಧಾರಕ್ಕೆ ಬಿಜೆಪಿಯ ಕೇಂದ್ರದ ನಾಯಕರು ಬಂದಿದ್ದಾರೆ. ಆದರೆ ವಿಧಾನಸಭಾ ಚುನಾವಣೆಗೆ ಇನ್ನು 2 ವರ್ಷ ಇರುವ ಈ ಹೊತ್ತಲ್ಲಿ ಪಕ್ಷವನ್ನ ಈಗಿನಿಂದಲೇ ಬಲಪಡಿಸಬೇಕು ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಮುಖ ನಿರ್ಧಾರ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ ಅನ್ನೋ ಗುಸುಗುಸು ಸುದ್ದಿ ಹಬ್ಬಿದೆ. ಇದು ರಾಜ್ಯ ಬಿಜೆಪಿ ವಲಯದಲ್ಲೇ ಸುಳಿದಾಡೋದಕ್ಕೆ ಶುರುವಾಗಿದೆ. ಅಂದ್ರೆ ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನ ಬದಲಾಯಿಸಬಹುದು ಅನ್ನುವ ನ್ಯೂಸ್ ಎಲ್ಲಾ ಕಡೆ ಓಡ್ತಿದೆ. ಈ ಹಿಂದೆ ಕರ್ನಾಟಕ ಬಿಜೆಪಿ ಉಸ್ತುವಾರಿಯಾಗಿದ್ದ ಅರುಣ್ ಸಿಂಗ್ ಬಗ್ಗೆಯೂ ಒಂದು ಗುಂಪಿಗೆ ಸಮಾಧಾನ ಇರಲಿಲ್ಲ. ಬಿಜೆಪಿಯಿಂದ ಉಚ್ಚಾಟಿತರಾಗಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗವಾಗಿಯೇ ಬಿಜೆಪಿ ಪಕ್ಷದಲ್ಲಿ ಇದ್ದಾಗಲೇ ಇದನ್ನ ಹಲವು ಬಾರಿ ಕೇಳಿದ್ರು. ಅರುಣ್ ಸಿಂಗ್ ಯಡಿಯೂರಪ್ಪ ಕುಟುಂಬದ ಪರವಾಗಿ ಇದ್ದಾರೆ. ಹೀಗಾದ್ರೆ ಪಕ್ಷ ಬಲವರ್ಧನೆಗೊಳ್ಳೋದು ಹೇಗೆ ಅಂತ ಹಲವು ನಾಯಕರು ಬೇಸರ ಹೊರ ಹಾಕಿದ್ದಿದೆ. ಈಗ ಹಾಲಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮೇಲೆಯೂ ಒಂದು ಬಣ ಅಸಮಾಧಾನಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಆತ್ಮೀಯರೇ, ಬಿಜೆಪಿಯಲ್ಲಿ ಬಣ ರಾಜಕೀಯ ತೀವ್ರವಾಗಿದ್ದ ಸಂದರ್ಭದಲ್ಲಿ ಹಲವು ಬಣಗಳ ಪ್ರಮುಖ ನಾಯಕರ ಜೊತೆಗೆ ರಾಧಾ ಮೋಹನ್ ಅಗರ್ವಾಲ್ ಪ್ರತ್ಯೇಕ ಸಭೆಯನ್ನು ನಡೆಸಿದ್ರು. ಈ ವೇಳೆ ಹಲವರು ಯಡಿಯೂರಪ್ಪ ವಿಜೇಂದ್ರ ವಿರುದ್ಧ ದೂರನ್ನು ಸಲ್ಲಿಸಿದ್ರು ಅಂತ ವರದಿಯಾಗಿತ್ತು. ಆದ್ರೆ ರಾಧಾ ಮೋಹನ್ ಅವರು ದೆಹಲಿಯಲ್ಲಿ ಯಡಿಯೂರಪ್ಪ ಪರವಾಗಿ ವರದಿ ನೀಡ್ತಾರೆ ಅನ್ನುವ ಗುಸುಗುಸು ಕೂಡ ಹರಿದಾಡಿತ್ತು. ಇಂತಹದೊಂದು ದೊಡ್ಡ ಆರೋಪ ರಾಧಾ ಮೋಹನ್ ಮೇಲೆಯೂ ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆಯಲ್ಲಿ ಖಡಕ್ ಆಗಿರುವ ಹಾಲಿ ಕೇಂದ್ರ ಸಚಿವರಿಗೆ ಕರ್ನಾಟಕದ ಜವಾಬ್ದಾರಿ ನೀಡಲು ಅಮಿತ್ ಶಾ ಮುಂದಾಗಿದ್ದಾರೆ ಅನ್ನೋ ಸುದ್ದಿ ಈಗ ಬಿಜೆಪಿ ವಲಯದಲ್ಲಿ ಹರಿದಾಡ್ತಾ ಇದೆ. ಹಾಲಿ ಶಿಕ್ಷಣ ಮತ್ತು ಮಾನವ ಸಂಪನ್ಮೂಲ ಖಾತೆ ಸಚಿವರಾಗಿರುವ ಧರ್ಮೇಂದ್ರ ಪ್ರಧಾನ್ಗೆ ಕರ್ನಾಟಕ ಉಸ್ತುವಾರಿ ಸಿಗೋದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಸದ್ಯದ ಬೆಳವಣಿಗೆ ನೋಡಿದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಮೋದಿ ಸಂಪುಟ ಪುನರ್ರಚನೆ ಆಗಲಿದೆ. ಈ ವೇಳೆ ಕೇಂದ್ರ ಸಚಿವರಾಗಿರೋ ಧರ್ಮೇಂದ್ರ ಪ್ರಧಾನ್ರನ್ನ ಕೈ ಬಿಡಲಾಗುತ್ತೆ ಅನ್ನೋ ಸುದ್ದಿ ಇದೆ. ಯಾಕಂದ್ರೆ ನೀಟ್ ಪರೀಕ್ಷಾ ಪೇಪರ್ ಲೀಕ್ ಆಗಿದ್ದರಿಂದ ನಾನಾ ಅವಾಂತರ ಸೃಷ್ಟಿಯಾಗಿತ್ತು. ಇದರ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ವಿಪಕ್ಷಗಳು ಸತತ ಒತ್ತಡ ಹಾಕ್ತಾ ಇದೆ. ಹಾಗಾಗಿ ಅವರನ್ನ ಸಚಿವ ಸ್ಥಾನದಿಂದ ಕೈ ಬಿಡುವ ಸಾಧ್ಯತೆ ಇದೆ. ಒಂದು ವೇಳೆ ಇದು ನಿಜ ಆದಲ್ಲಿ ರಾಜ್ಯ ಬಿಜೆಪಿಯಲ್ಲಿನ ಒಳ ಜಗಳಕ್ಕೆ ಬ್ರೇಕ್ ಬೀಳೋದು ಗ್ಯಾರಂಟಿ. ಅಲ್ಲದೆ ಬಿಜೆಪಿಯಲ್ಲಿ ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದರ ಸತ್ಯಾಂಶದ ರಿಪೋರ್ಟ್ ದಿಲ್ಲಿ ಅಂಗಳ ತಲುಪಲಿದೆ. ಆಗ ರಾಜ್ಯ ಬಿಜೆಪಿಯ ಹಲವು ನಾಯಕರ ತಲೆದಂಡ ಆದ್ರೂ ಅಚ್ಚರಿ ಇಲ್ಲ. ಆತ್ಮೀಯರೇ, ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡದೊಂದು ಸುದ್ದಿ ಹರಿದಾಡ್ತಾ ಇದೆ. ಗೃಹ ಸಚಿವರಾಗಿರೋ ಅಮಿತ್ ಶಾಗೆ ಉಪ ಪ್ರಧಾನಿ ಪಟ್ಟ ಕಟ್ಟಲಾಗುತ್ತೆ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಯಾಕಂದ್ರೆ ಮೋದಿ ಉತ್ತರಾಧಿಕಾರಿ ಅಮಿತ್ ಶಾ ಅಂತ ಬಿಂಬಿತ ಆಗ್ತಾ ಇದೆ. ಇಬ್ಬರೂ ಕೂಡ ಒಟ್ಟೊಟ್ಟಿಗೆ ರಾಷ್ಟ್ರ ರಾಜಕಾರಣಕ್ಕೆ ಕಾಲಿಟ್ಟವರು. ಮೋದಿ ಈಗಾಗಲೇ ಪ್ರಧಾನಿಯಾಗಿ 12 ವರ್ಷ ಅಧಿಕಾರ ನಡೆಸಿದ್ದಾರೆ. ಈ ಅವಧಿಯನ್ನು ಮುಗಿಸ್ತಾರೆ. ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋದು ಹೇಳೋದು ಕಷ್ಟ.
ಈ ಎಲ್ಲ ಚರ್ಚೆ ಮಧ್ಯೆ ಈಗ ಅಮಿತ್ ಶಾರನ್ನ ಉಪ ಪ್ರಧಾನಿ ಮಾಡೋದಕ್ಕೆ ತೆರೆಮರೆಯಲ್ಲಿ ಚರ್ಚೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಮಿತ್ ಶಾರನ್ನ ಬಿಜೆಪಿ ಚಾಣಕ್ಯ ಅಂತಾನೆ ಹೇಳಲಾಗುತ್ತೆ. ಇವತ್ತು ಭಾರತದ ಬಹುತೇಕ ರಾಜ್ಯಗಳಲ್ಲಿ ಕೇಸರಿ ಅರಳಿದೆ ಅಂದ್ರೆ ಅದರ ಹಿಂದಿನ ದೊಡ್ಡ ಪಾಲು ಇವರದ್ದೂ ಇದೆ. ಮೋದಿ ವರ್ಚಸ್ಸಿನ ಜೊತೆಗೆ ಅಮಿತ್ ಶಾ ರಣತಂತ್ರವೂ ಕೂಡಿದೆ. ಹೀಗಾಗಿ ಅಮಿತ್ ಶಾರನ್ನ ಉಪ ಪ್ರಧಾನಿ ಮಾಡ್ತಾರೆ ಅನ್ನೋ ಮಾತಿದೆ. ನೋಡೋಣ ಬಿಜೆಪಿಯಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅಂತ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.